ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮುನೀರ್ ಅವರೇ, ಈಗ ಡಾಕ್ಟರ್ ಮಾತಾಡಬೇಕಾದ್ರೂ ಕೂಡ ಅದನ್ನೇ ಹೇಳಿದ್ರು, ಇದನ್ನ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ಆರೋಗ್ಯ ಇಲಾಖೆ ನಿಯಂತ್ರಣಕ್ಕೆ ತರಬಹುದಿತ್ತು. ಅಂದ್ರೆ ಸಂಪೂರ್ಣ ನಿಲ್ಲಿಸೋದಕ್ಕೆ ಆಗದಿದ್ರು ಕೂಡ ನಿಯಂತ್ರಣಕ್ಕೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬಟ್ ಆ ನಂತರ ಈ ಪರಿಸ್ಥಿತಿ ಬಂದ ನಂತರ ಆರೋಗ್ಯ ಇಲಾಖೆ ಆಗಿರಬಹುದು, ನಮ್ಮ ವ್ಯವಸ್ಥೆ ಇರಬಹುದು, ನಡೆದುಕೊಂಡದ್ದು ಸರಿ ಇದೆ ಅಂತ ಅನ್ಸುತ್ತೆ ನಿಮಗೆ? ನಡೆದುಕೊಂಡದ್ದು ಸರಿ ಇದೆ ಅಂತ ಬಹುಶಃ ಜಿಲ್ಲಾ ಆಡಳಿತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆರೋಗ್ಯ ಸಚಿವರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಕೇಳಿದ್ರೆ ನೀವು ಹೇಳಿದ ರೀತಿಯಲ್ಲೇ ಈ ನಮ್ಮ ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಭಾಗದಲ್ಲಿ ಮನೆಗೆ 2-3 ಮಂದಿ ಈ ರೋಗದಲ್ಲಿ ನರಳಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಒಂದು ಜವಾಬ್ದಾರಿಯುತವಾದಂಥ ಒಂದು ಸರ್ಕಾರ ಆಗಿದ್ರೆ, ಜವಾಬ್ದಾರಿಯುತವಾದಂಥ ಆಡಳಿತ ಆಗಿದ್ರೆ ಸಮರೋಪಾದಿಯಾಗಿ ಜನರ ಮಧ್ಯೆ ಹೋಗ್ಬೇಕಿತ್ತು. ಆದ್ರೆ ಇವರು ಎಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ನಾನು ಹೇಳಿದಾಗಲೇ ತಡೆಯುವಂಥ ಪ್ರಶ್ನೆ ಒಂದು, ಆ ರೀತಿ ರೋಗ ಪೀಡಿತರಾದವರ ಸಮಸ್ಯೆ ಇನ್ನೊಂದು. ಜನರಿಗೆ ಇದ್ರ ಬಗ್ಗೆ ಭಯ ಇದೆ, ಅದರ ಬಗ್ಗೆ ಡಾಕ್ಟ್ರು ಹೇಳ್ಬೋದು. ಆದ್ರೆ ಆ ರೀತಿಯ ಪರಿಸ್ಥಿತಿ ಬಂದಾಗ ಅಂತ ಸಂದರ್ಭದಲ್ಲಿ ಉಚಿತವಾದಂತಹ ಚಿಕಿತ್ಸೆಗಳನ್ನು ಜನರಿಗೆ ಕೊಡಬೇಕು. ಯಾಕಂತ ಹೇಳಿ ಇಂಥ ಜ್ವರ ಬಂದ್ರೆ ಕನಿಷ್ಠ 15ರಿಂದ 1 ತಿಂಗಳು ಅವನು ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಬರೋಲ್ಲ, ಸಿಕ್ಕಾಪಟ್ಟೆ ಸುಸ್ತಿರ್ತದೆ. ಅದರಿಂದಾಗಿ ಒಂದು ಮನೆಯಲ್ಲಿ 2-3 ಜನ ಬಂದಾಗ ದುಡಿಮೆ ಇಲ್ಲ, ಇನ್ನೊಂದು ಕಡೆ 2-3 ಜನರಿಗೆ ಈ ಚಿಕಿತ್ಸೆಯ ವೆಚ್ಚಗಳನ್ನ ಭರಿಸಬೇಕು. ಅಂತಹ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ಹೋಗ್ಬೇಕಾದದ್ದು ಯಾರು? ನಾವು ನೋಡಿದ್ರೆ, ನಾನು ಪುತ್ತೂರಿಗೆ ಹೋಗಿದ್ದೀನಿ, ಬೆಳ್ತಂಗಡಿಗೆ ಹೋಗಿದ್ದೀನಿ, ಅಲ್ಲಿಯ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಬೆಡ್ ಮಲಗಲಿಕ್ಕೆ ಬೆಡ್ ರೂಮು ಬಿಡಿ, ಕೊನೆಗೆ ಕೆಳಗಡೆ ಕೂಡ ಚಾಪೆ ಹಾಕೊಂಡು ಬೆಡ್ ಹಾಕೊಂಡು ರೋಗಿಗಳನ್ನ ಅಡ್ಮಿಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಇಂತಹ ಪರಿಸ್ಥಿತಿ ಬಂದಾಗ ಸರ್ಕಾರ, ಇಲ್ಲಿಯ ಜಿಲ್ಲಾಡಳಿತ, ಆರೋಗ್ಯ ಸಚಿವರ ತವರಿನಲ್ಲಿ ಎಷ್ಟು ಅವರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ ಆ ಒಂದು ಸಮರೋಪಾದಿಯಲ್ಲಿ ಬ್ಲಡ್ ಟೆಸ್ಟ್ ಆಗಿರಬಹುದು, ಬೆಳಗ್ಗೆ ಮಾಡಿಸಿದ್ರೆ 2 ದಿನದ ನಂತರ ಸಿಗ್ತಿತ್ತು. ಇವತ್ತಿಗೂ ಅಂತದೇ ಪರಿಸ್ಥಿತಿ. ಎಲ್ಲಿ ಯಂತ್ರಗಳನ್ನ ಇಟ್ಟರು ಅವರು? ಎಷ್ಟು ಆ ರೀತಿಯ ಟೆಸ್ಟಿಂಗ್ ಮಿಷನ್ಗಳನ್ನ ಅಲ್ಲಲ್ಲಿ ಇಟ್ಟು ಈ ಟೆಕ್ನಿಷಿಯನ್ ಅನ್ನು ಇಟ್ಟರು, ಅದು ಮಾಡಲಿಲ್ಲ. ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಖಾಸಗಿ ಆಸ್ಪತ್ರೆಗಳನ್ನು ಕೂಡ ಅವರಿಗೆ ಸರ್ಕಾರ ಅದರ ಸಂಬಂಧಪಟ್ಟ ಒಂದು ಮೊತ್ತಗಳನ್ನ ಭರಿಸ್ತದೆ, ಜನರಿಗೆ ಉಚಿತವಾದ ಚಿಕಿತ್ಸೆಗಳನ್ನ ನೀಡಿ ಅದಕ್ಕೆ ಬೇಕಾದಂತ ಎಲ್ಲ ಔಷಧಿಗಳನ್ನ ಸರ್ಕಾರ ಪೂರೈಕೆ ಮಾಡಿದೆ. ಇಂಥದ್ರೆಲ್ಲ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ, ಅದು ಯಾವುದನ್ನು ಮಾಡಲಿಲ್ಲ. ಯುಟಿಗಾದರೂ ಅಧಿವೇಶನದ ಮಧ್ಯೆ ಬಂದು, ಮೊನ್ನೆ ಶನಿವಾರ ಭಾನುವಾರ 2 ದಿವಸ ಅಧಿವೇಶನ ರಜೆ ಇರ್ತದೆ, ಆ ಟೈಮಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ್ದೋ, ಒಂದು ಸಭೆ ಮಾಡಿದ್ದೋ ಬಿಟ್ರೆ ಈ ಸಂಬಂಧಪಟ್ಟ ಎಷ್ಟು ಪುತ್ತೂರಿಗೆ ಹೋದ್ರು, ಎಷ್ಟು ಸುಳ್ಯಕ್ಕೆ ಹೋದ್ರು, ಅಲ್ಲಿಯ ವೈದ್ಯರನ್ನ ಕೂರಿಸಿ, ಸರ್ಕಾರಿ ವೈದ್ಯರನ್ನ ಕೂರಿಸಿ ಅವರಿಗೆ ಜೋರು ಮಾಡೋದು ದೊಡ್ಡ ಸಾಧನೆ ಅಲ್ಲ. ಯುಟಿಕಾದರಿದ್ದು ಅವ್ರು ರಾತ್ರಿ ಭೇಟಿ ಕೊಡೋದು, ಮೀಡಿಯಾದವ್ರನ್ನ ಕರ್ಕೊಂಡು ಸರ್ಕಾರಿ ಆಸ್ಪತ್ರೆಗಳಿಗೆ, ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕಿತ್ತು. ಅಲ್ಲಿ ಎಷ್ಟು ಜನ ಡೆಂಗ್ಯೂ ಪೀಡಿತರಿದ್ದಾರೆ, ಮಲೇರಿಯಾ ಪೀಡಿತರಿದ್ದಾರೆ, H1N1 ಇದ್ದಾರೆ, ಅವರ ಪರಿಸ್ಥಿತಿ ಏನು, ಅವರ ಬಿಲ್ ಕಟ್ಲಿಕ್ಕೆ ಸಾಧ್ಯ ಇದೆಯಾ, ಅವರಿಗೆ ಬೇಕಾಗಿ ಜಿಲ್ಲಾಡಳಿತ ಯಾವ ಸಹಾಯಕ್ಕೆ ಹೋಗ್ತದೆ, ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಿಗೂ ಇಂಥ ಸಾಂಕ್ರಾಮಿಕ ರೋಗಗಳ ಹರಡಿದ ಸಂದರ್ಭದಲ್ಲಿ ಏನ್ ಜವಾಬ್ದಾರಿ ಇದೆ, ಇದನ್ನ ಎಲ್ಲಿ ಹೇಳಿದ್ರು? ಖಾಸಗಿ ಆಸ್ಪತ್ರೆಗಳನ್ನ ಮೀಟಿಂಗ್ ಕರೀಲಿಲ್ಲ. ಇದೆಲ್ಲವೂ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ, ನಿರ್ಲಕ್ಷ್ಯ ಇದೆ. ಮತ್ತು ಇದರ ಹಿಂದೆ ಲಾಬಿ ಕೂಡ ಇದೆ. ಖಾಸಗಿ ಆಸ್ಪತ್ರೆಗಳನ್ನ ಅದರ ಹಿಂದಿರುವಂತ ಏನು ಲಾಬಿ ಇದೆ, ಅವರಿಗೆ ಪರವಾದಂತಹ ಒಂದು ಕೆಲಸ ಕೂಡ ನಡೀತಾ ಇದೆ ಅನ್ನುವಂಥ ಭಾವನೆ ಕೂಡ ಜನರಲ್ಲಿ ವ್ಯಾಪಕವಾಗಿದೆ, ಮತ್ತು ಅದಕ್ಕೆ ಅರ್ಥ ಕೂಡ ಇದೆ. ಸರ್, ಅದೇ ಜ್ವರ ಬಂದ ನಂತರ ಅಥವಾ ವ್ಯಾಪಕವಾಗಿ ಹರಡಿದ ನಂತರ ನಮ್ಮವರು ಸರಿಯಾಗಿ ಅದನ್ನ ಮ್ಯಾನೇಜ್ ಮಾಡಿದ್ರು ಅಂತ ಅನ್ಸುತ್ತೆ ಸರ್ ನಿಮಗೆ? ಸಮಸ್ಯೆ ಏನಂದರೆ, ನಾನು ಆಗಲೇ ಹೇಳಿದೆ, ಈ ಮಲೇರಿಯಾದ ವಿಷಯದಲ್ಲಿ ಕೂಡ 92, 93ರಲ್ಲಿ ಮಲೇರಿಯಾದ ಬಗ್ಗೆ ವೈದ್ಯರಿಗೂ ಕೂಡ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಸೊ ಆವಾಗ ನಾವೇನು ಮಾಡಿದ್ವಿ ಅಂದರೆ, 95ರಲ್ಲಿ ಮಂಗಳೂರಿನಲ್ಲಿ ಜನ ಮಲೇರಿಯಾದಿಂದ ಸಾಯಲಿಕ್ಕೆ ಆರಂಭ ಆಯಿತು, ಫಾಲ್ಸಿಪಾರಮ್ ಆಗಿ. ಆಗ ನನ್ನ ಪ್ರೊಫೆಸರ್ ಡಾಕ್ಟರ್ ಮೋಹತಾ ಅಂತವರು ಇದ್ದರು ಇಲ್ಲಿ ಮಂಗಳೂರಲ್ಲಿ, ನಾವು ಇದ್ದೆವು, ನಮ್ಮ ಫಿಸಿಷಿಯನ್ಸ್ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಅಂತ ಇದೆ. ನಾವು ಮಾಡಿದ ಮೊದಲ ಕೆಲಸ ಏನಂದರೆ, ಇಲ್ಲಿನ ಮಂಗಳೂರಿನಲ್ಲಿದ್ದ ಎಲ್ಲ ವೈದ್ಯರಿಗೆ ಮಲೇರಿಯಾ ಅಂದರೆ ಏನು, ಅದು ಹೇಗೆ ಬರ್ತದೆ, ಅದನ್ನು ಪತ್ತೆ ಮಾಡೋದು ಹೇಗೆ, ಅದರ ಕಾಂಪ್ಲಿಕೇಶನ್ಸ್ ಏನೆಲ್ಲ ಬರ್ಬೋದು, ಅದಕ್ಕೆ ಚಿಕಿತ್ಸೆ ಏನು ಕೊಡ್ಬೋದು ಅಂತ ಹೇಳುವ ಒಂದು ವಿವರವಾದಂಥ ಒಂದು ಪುಸ್ತಿಕೆಯನ್ನು ತಯಾರು ಮಾಡಿ ಊರಿನ ಎಲ್ಲ ವೈದ್ಯರುಗಳು ಕೂಡ ನಾವು ಅದನ್ನು ಕಳಿಸಿಕೊಟ್ಟು ಅವರಿಗೆ ಆ ವಿಷಯವನ್ನು ತಿಳಿಸುವಂಥ ಕೆಲಸವನ್ನು ಅವತ್ತು ಮಾಡಿದ್ದೆವು. ಡೆಂಗಿ ಕೂಡ ಹಾಗೆ. ಡೆಂಗಿ ಇಷ್ಟು ವರ್ಷಗಳಲ್ಲಿ ಇರಲಿಲ್ಲ, ಈಗ 2-3 ವರ್ಷದಿಂದ ಜಾಸ್ತಿ ಆಗ್ತಾಯಿದೆ. ಆವಾಗ ಇದನ್ನು ನಮ್ಮ ವೈದ್ಯರಿಗೆ ಹೇಳಬೇಕಾದಂಥ ಕೆಲಸವನ್ನು, ತಿಳಿಸಬೇಕಾದಂಥ ಕೆಲಸವನ್ನು ಇಲ್ಲಿನ ವೈದ್ಯಕೀಯ ಸಂಘಟನೆಗಳು ಮತ್ತು ಸರ್ಕಾರದ ಆರೋಗ್ಯ ಇಲಾಖೆ ಮಾಡಬೇಕಾಗಿತ್ತು. ದುರದೃಷ್ಟವಶಾತ್ ಈಗ ಏನು ಕಾಣಲಿಕ್ಕೆ ಸಿಗ್ತದೆ ಅಂದರೆ, ಆರೋಗ್ಯ ಇಲಾಖೆಯಲ್ಲಿರೋ ಅಧಿಕಾರಿಗಳಿಗೂ ಕೂಡ ಡೆಂಗ್ಯೂ ಬಗ್ಗೆ ಸಂಪೂರ್ಣ ಸರಿಯಾದ ಮಾಹಿತಿ ಇಲ್ಲ. ಇದರಿಂದ ಏನಾಗ್ತದೆ ಅಂದರೆ, ನಾನು ಯಾರನ್ನು ತಪ್ಪಿತಸ್ಥರನಾಗಿ ಹೇಳ್ತಾ ಇಲ್ಲ, ಬಟ್ ಇದರಿಂದ ಸಮಸ್ಯೆ ಏನಂದರೆ
ಜನರಿಗೂ ಕೂಡ ಸರಿಯಾಗಿ ಇದರ ಬಗ್ಗೆ ಮಾಹಿತಿ ಸಿಗುವುದಿಲ್ಲ. ಅದೇ ಒಂದು ಆತಂಕ ಇದೆ, ಡೆಂಗ್ಯೂ ಬಂದ್ರೆ ಐಸಿಯುಗೆ ಹೋಗಬೇಕು, ಐಸಿಯು ಎಲ್ಲೇ ಇರಬೇಕು, ತುಂಬಾ 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 ಗೊಂದಲ ಇವತ್ತು ಏರ್ಪಡಾಗಿದೆ. ಬಟ್ ಡೆಂಗ್ಯೂ ಬಗ್ಗೆ ಹೇಳುವುದಾದರೆ ಡೆಂಗ್ಯೂಯಿಂದ ಸಾಯುವಂಥ ಸಂಭವ ಬಹಳ ಕಡಿಮೆ. ಡೆಂಗ್ಯೂ ಜ್ವರದ ಬಗ್ಗೆ ಅದರ ಚಿಕಿತ್ಸೆಯ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಟಿಸಿದಂಥ ಗೈಡ್ಲೈನ್ಸ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಡೆಂಗಿ ಆ್ಯಂಡ್ ಹೆಮರೇಜಿಕ್ ಫೀವರ್ಸ್ ಅಂತ ಇದು ನೀವು ಈ ಥರ ಗೂಗಲ್ನಲ್ಲಿ ಟೈಪ್ ಹೊಡೆದ್ರೆ WHO ಪ್ಲಸ್ ಗೈಡ್ಲೈನ್ಸ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಡೆಂಗಿ ಅಂತ ಹಾಕಿದರೆ WHO ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಪುಸ್ತಿಕೆ, ಅದು ಫ್ರೀಯಾಗಿ, ಅದು ಉಚಿತವಾಗಿ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡ್ಬೋದು. ಅದೇ ರೀತಿ ರಾಷ್ಟ್ರೀಯ ಕೀಟಜನ್ಯ ನಿಯಂತ್ರಣ ಕಾರ್ಯಕ್ರಮ ಇದೆ, ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್, NVBDCP ಅಂತ ನಾವೇನು ಹೇಳ್ತೇವೆ. ಅವರ ಜಾಲತಾಣ ವೆಬ್ಸೈಟ್ ಇದೆ, NVBDCP.gov.in ಅಂತ. ಅಲ್ಲಿ ಕೂಡ ಡೆಂಗಿ ನಿಯಂತ್ರಣದ ಬಗ್ಗೆ ಗೈಡ್ಲೈನ್ಸ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಡೆಂಗಿ ಅಂತ ಹೇಳಿ ಹೊಸ ಒಂದು ನೀವು ಅಂತ ಹೇಳಿ ಕೂಡ ಹಾಕಿದಾರಲ್ಲ. ಇದನ್ನು ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಬೋದು. ಒಂದು 26ರಿಂದ 28 ಪುಟಗಳ ಏನು ಇದು ಮಾರ್ಗದರ್ಶಿ ಪುಸ್ತಕಗಳು. ಈ ಡೆಂಗಿ ಬಗ್ಗೆ ಏನೆಲ್ಲ ವಿವರಗಳು ಜನರಿಗೆ ಬೇಕು, ವೈದ್ಯರಿಗೆ ಬೇಕು, ಪ್ರತಿಯೊಂದು ಕೂಡ ಈ ಪುಸ್ತಕಗಳಲ್ಲಿ ಇದೆ. ಆದ್ದರಿಂದ ಅದನ್ನು ಚೆನ್ನಾಗಿ ಓದಿಕೊಂಡ್ರೆ ಯಾವ ವೈದ್ಯನೂ ಕೂಡ ತುಂಬಾ ಸರಳವಾಗಿ ಸುಲಭವಾಗಿ ಡೆಂಗಿ ಅಂದ್ರೆ ಜನರ ಆತಂಕವನ್ನ ನೀಗುವಂತ ಕೆಲಸ ಯಾರು ಮಾಡಬೇಕಿತ್ತ ಅವರು ಮಾಡ್ಲಿಲ್ಲ, ಅಥವಾ ಅದನ್ನ ತಲುಪಿಸುವಂತ ಕೆಲಸ. ಅಂದ್ರೆ ಡೆಂಗ್ಯೂ ಬಂದ್ರೆ ಸತ್ತೇ ಹೋಗ್ತಾರೆ ಅನ್ನುವಂತ ಒಂದು ಇಲ್ಲ. ಅದನ್ನ ನಾನೇ ಈಗ ಹೇಳ್ಬಿಡ್ತೇನೆ, ಡೆಂಗ್ಯೂ ಜ್ವರದಿಂದ ಸಾಯುವಂತ ಈ ಪುಸ್ತಕಗಳನ್ನು ನೀವು ಓದಿದ್ರೆ ಅದರಲ್ಲಿ ಸ್ಪಷ್ಟವಾಗಿ ಬರ್ತದೆ, ಡೆತ್ ಈಸ್ ಎಕ್ಸ್ಟ್ರೀಮ್ಲಿ ರೇರ್ ಇನ್ ಡೆಂಗಿ ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಪುಸ್ತಕ. ಅಂದ್ರೇನು, ಡೆಂಗಿನಿಂದ ಸಾಯುವಂಥ ಸಂಭವ ಬಹಳ ಕಡಿಮೆ ಅಂತ, ಬಹಳ ಅಪರೂಪ ಅಂತ. ಇವತ್ತು ಜಿಲ್ಲೆಯಲ್ಲಿ ಏನಿಲ್ಲ ಅಂದರೆ ನೀವು ಹೇಳಿದಾಗ ಒಂದೊಂದು ಮನೆಯಲ್ಲಿ 3 ಜನ 4 ಜನ ಅಂತಂದರೆ 20 ಲಕ್ಷ ಜನಸಂಖ್ಯೆ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ 2 ರಿಂದ 3 ಲಕ್ಷ ಜನರು ಇವತ್ತು ಈಗ ಡೆಂಗಿನಿಂದ ಬಳಲ್ತಾ ಇದ್ದಾರೆ. ಇದನ್ನು ಕೂಡ ನಾವು H1N1 ಕೂಡ ಹಾಗೆ, H1N1ನಲ್ಲಿ 1 ಲಕ್ಷಕ್ಕೆ 26 ಜನ ಸಾಯ್ತಾರೆ. 1 ಲಕ್ಷ ಜನರಿಗೆ H1N1 ಬಂದರೆ 26 ಜನ ಅದರಲ್ಲಿ ಸಾಯ್ತಾರೆ. ಅದಕ್ಕಿಂತ ಹೆಚ್ಚು ಜನ ಮಲೇರಿಯಾದಿಂದ ಸಾಯ್ತಾರೆ, ಅದಕ್ಕಿಂತ ಹೆಚ್ಚು ಜನ ಕ್ಷಯರೋಗದಿಂದ ಸಾಯ್ತಾರೆ. ನಾವು ಇವತ್ತು ಮಲೇರಿಯಾ ಕ್ಷಯರೋಗದ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ನಮ್ಮ ದೇಶದ ದುರಂತ. ಈ ಮಲೇರಿಯಾ ಮತ್ತು ಕ್ಷಯರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಬೇಕಾಗಲಿಕ್ಕೆ ಔಷಧವನ್ನು ತೆಗೆದುಕೊಳ್ಳಬೇಕಾದಂಥ ಕಾಯಿಲೆಗಳು. ಇದರಿಂದ ಆಗ್ತಾ ಇರೋ ಸಾವು ನೋವುಗಳ ಬಗ್ಗೆ ನಾವು ಮಾತಾಡೋದು ಇಲ್ಲ, ಅದರ ಬಗ್ಗೆ ಯಾವ ಕ್ರಮವನ್ನು ನಾವು ಹೆಚ್ಚಾಗಿ ತಗೊಳ್ಳೋದಿಲ್ಲ. ಬಟ್ ಈ ಡೆಂಗ್ಯೂ ಮತ್ತು ಪರ್ಟಿಕ್ಯುಲರ್ಲಿ H1N1 ಬಗ್ಗೆ ಅದನ್ನು ದೊಡ್ಡ ಸುದ್ದಿ ಮಾಡಿ ಅದರ ಮಾತ್ರೆಗಳನ್ನು ತಗೊಳ್ಳಿ ಅಂತ ಹೇಳುವ ಒಂದು ಹುನ್ನಾರ ಕೂಡ ಇವತ್ತು ನಡೀತಾ ಇದೆ. ಇರಲಿ, ನಾವು H1N1 ಬಗ್ಗೆ ಮಾತಾಡೋದು ಬೇಡ. ಈಗ ಡೆಂಗ್ಯೂ ಬಗ್ಗೆ ಹೇಳೋದಾದರೆ ನಾನು ಹೇಳಿದಾಗೆ ಡೆಂಗ್ಯೂ ಬಗ್ಗೆ ಯಾರೂ ಜನಸಾಮಾನ್ಯರು ಗಾಬರಿ ಆಗೋ ಅಗತ್ಯ ಇಲ್ಲ. ಡೆಂಗ್ಯೂ ಸಾಮಾನ್ಯವಾಗಿ ಬರ್ತದೆ, 2-3 ದಿನ ಅಥವಾ 4 ದಿನ ಜ್ವರ ಇರ್ತದೆ. ಯಾವುದೇ ಔಷಧಗಳನ್ನು ಕೂಡ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಯಾಕಂದರೆ ಇದು ವೈರಸ್ನಿಂದ ಬರುವಂಥ ಕಾಯಿಲೆ. ವೈರಸ್ಸನ್ನು ನಮ್ಮ ದೇಹಕ್ಕೆ ವೈರಸ್ ಹೊಕ್ಕಿದಾಗ ಅದನ್ನು ನಿರ್ನಾಮ ಮಾಡಲಿಕ್ಕೆ ದೇಹವೇ ಜ್ವರವನ್ನು ಹೆಚ್ಚು ಮಾಡ್ತದೆ. ಈ ಜ್ವರದ ಏಟಿಗೆ ವೈರಸ್ ಸತ್ತೋಗ್ತದೆ. ಸೊ ಆದ್ದರಿಂದ ನೀವು ಟೆಕ್ನಿಕಲಿ ನೀವು ಜ್ವರದ ಮಾತ್ರೆಯನ್ನು ತಗೊಂಡಾಗ ಈ ವೈರಸ್ಸನ್ನು ಕೊಲ್ಲುವ ಕೆಲಸವನ್ನು ನೀವು ತಡೆದಂಗೆ ಆಗ್ತದೆ. ಆಗ 3-4 ದಿನದಲ್ಲಿ ಹೋಗಬೇಕಾಗಿದ್ದ ಡೆಂಗ್ಯೂ ಜ್ವರ 5-6 ದಿನ ಮುಂದೆ ಹೋಗುವಂಥ ಸಾಧ್ಯತೆ ಇದೆ. ಅದರಿಂದ ನನ್ನ ಸಲಹೆ ಏನು ನಮ್ಮ ಊರಿನ ಜನರಿಗೆ ಅಂದರೆ, ನಿಮಗೆ ಜ್ವರ ಮೆಡಿಸಿನ್ ಮಾಡಿದ್ರು ಕೆಲವರು, ಪಪ್ಪಾಯ ಎಲೆಯನ್ನು ಅದಕ್ಕೆ ಇಲ್ಲ, ಪಪ್ಪಾಯ ಎಲೆನೂ ಅಗತ್ಯ ಇಲ್ಲ. ಇಲ್ಲ, ಅದು ಯಾವುದು ಅಂಥದ್ದು ಯಾವುದು ಮುನ್ನೆಚ್ಚರಿಕೆ ಕೆಲಸ ಆಗಲ್ಲ. ಮುನ್ನೆಚ್ಚರಿಕೆ ಬಗ್ಗೆ ಹೇಳ್ತೇನೆ. ಸೊ ಯಾರಿಗಾದರೂ ಜ್ವರ ಇದ್ದರೆ ಸರಳವಾಗಿ ಮಾಡಬೇಕಾದ, ಒಂದು 2 ನಿಮಿಷದಲ್ಲಿ ಹೇಳ್ತೀನಿ ನಾನು. ಸರಳವಾಗಿ ಮಾಡಬೇಕಾದ ಕೆಲಸ, ನಿಮಗೆ ಜ್ವರ ಇದ್ದು ಸಿಕ್ಕಾಪಟ್ಟೆ ಮೈಕೈ ನೋವು, ಬೆನ್ನು ನೋವು, ಕಣ್ಣುಗಳನ್ನು ಆ ಕಡೆ ಈ ಕಡೆ ತಿರುಗಿಸುವಾಗ ಕಣ್ಣಿನ ಹಿಂದುಗಡೆ ನೋವು ಇದ್ದರೆ, ಮತ್ತು ಮೈಯ ದೇಹದ ಮೇಲೆ, ಚರ್ಮದ ಮೇಲೆ ನವಿರಾದ ಕೆಂಪಾದ ಒಂದು ತಡಿಕೆ ಅಂತ ನಾವು ಒಂದು ರ್ಯಾಶ್ ಅಂತ ಏನು ಹೇಳ್ತೇವೆ, ಅದು ಇದ್ದರೆ ಅದು ಡೆಂಗಿ ಜ್ವರದ ಲಕ್ಷಣ ಇರ್ಬೋದು. ಡೆಂಗಿ ಜ್ವರದ ಲಕ್ಷಣ ಇದ್ದವರೆಲ್ಲರೂ ಆ ಕೂಡಲೇ ಹೋಗಿ 2,000 ರೂಪಾಯಿ ಖರ್ಚು ಮಾಡಿ ರಕ್ತ ಪರೀಕ್ಷೆನ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ 100ಕ್ಕೆ 1,99,000 ಜನ ಡೆಂಗಿ ಇದ್ದವರು ತನ್ನಿಂತಾನೆ ಗುಣಮುಖರಾಗ್ತಾರೆ. 3 ರಿಂದ 4 ದಿನ ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳಿ, ಯಾವ ಔಷಧಗಳನ್ನು ಕೂಡ ತಗೊಳ್ಳೋ ಅಗತ್ಯ ಇಲ್ಲ. ಡೆಂಗಿ ಜ್ವರ ತನ್ನಿಂತಾನೆ ಕಡಿಮೆ ಆಗ್ತದೆ. ಆದರೆ ಅಪರೂಪಕ್ಕೊಮ್ಮೆ ಅದರಿಂದ ಗಂಭೀರ ಸಮಸ್ಯೆಗಳು ಉಂಟಾಗ್ಬೋದು. ಅದು ಕೂಡ ಇವತ್ತು ಜ್ವರ ಬಂದರೆ ನಾಳೆ ಏನು ಗಂಭೀರ ಸಮಸ್ಯೆ ಬರೋದಿಲ್ಲ. ಸಾಧಾರಣವಾಗಿ 3 ರಿಂದ 4 ದಿನ ಜ್ವರ ಬಂದು ಅದು ಜ್ವರ ಇಳಿತದೆ. ಆ ಜ್ವರ ಇಳಿದ 48 ಗಂಟೆಗಳ ಕಾಲ ಅದು ಸ್ವಲ್ಪ ಅದು ಕ್ರೂಷಿಯಲ್ ಪೀರಿಯಡ್ ಅಂತ ಹೇಳ್ತಾರೆ. ಆವಾಗ ಜ್ವರ ಪೀಡಿತನಿಗೆ, ಅಂದರೆ ಜ್ವರ ಇದ್ದವನಿಗೆ ಬಾಯಲ್ಲಿ ರಕ್ತಸ್ರಾವ, ದವಡೆಯಲ್ಲಿ ರಕ್ತಸ್ರಾವ ಇದ್ದರೆ, ಕಾಲಿನಲ್ಲಿ ಹೆಚ್ಚಾಗಿ ಕಾಲುಗಳಲ್ಲಿ ಕೆಂಪಗಿನ ಏನು ಚುಕ್ಕೆಗಳು ಕಂಡು ಬಂದರೆ, ಅಥವಾ ವಿಪರೀತ ಹೊಟ್ಟೆ ನೋವು ಅಥವಾ ವಾಂತಿ ಇದ್ದರೆ, ಅಥವಾ ಏನೂ ಕೂಡುವುದಿಲ್ಲ ಸಿಕ್ಕಾಪಟ್ಟೆ ಆಯಾಸ ಇದ್ದರೆ, ಅಥವಾ ಎದ್ದು ನಿಲ್ಲುವಾಗ ತಲೆ ತಿರುಗುವುದು ಇದ್ದರೆ, ಇಂಥವರು ದಯಮಾಡಿ ಕೂಡಲೇ ತಡ ಮಾಡದೆ, ಅಂಥವ್ರ ಮನೆಯಲ್ಲಿ ಇದ್ಕೊಂಡು ಕಾಲಹರಣ ಮಾಡಬಾರ್ದು. ಕೂಡಲೇ ಒಬ್ಬರು ತಜ್ಞ ವೈದ್ಯರನ್ನು ಹೋಗಿ ಕಾಣಬೇಕು. ಅದು ಬಿಟ್ಟು ಜ್ವರ ಬಂದವರೆಲ್ಲ ಆಸ್ಪತ್ರೆಗೆ ಬನ್ನಿ,
ಬಂದ ದಿನವೇ ನಿಮ್ಮ ಪರೀಕ್ಷೆ ಮಾಡಿಸ್ಕೊಳ್ಳಿ, ಪ್ಲೇಟ್ಲೆಟ್ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳುವುದು ಅನಗತ್ಯವಾಗಿ ನಮ್ಮ ಊರಿನ ಆಸ್ಪತ್ರೆಗಳಿಗೆ ಕೆಲಸದ ಒತ್ತಡವನ್ನು ಅನಗತ್ಯವಾಗಿ ಹೆಚ್ಚು ಮಾಡ್ತದೆ. ಮುನೀರ್ ಅವರೇ, ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ರು. ಆತಂಕ ಏನಿದೆ ಜನರಲ್ಲಿ, ಅದು ಆತಂಕ ನಾವು ಇಟ್ಟುಕೊಂಡಿರುವ ಆತಂಕ ಏನು ಜನರಲ್ಲಿ ಇದೆ, ಆ ಆತಂಕವನ್ನ ಮಾರ್ಕೆಟಿಂಗ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಡೆಂಗ್ಯೂ ಬಂದ್ರೆ ಸತ್ತು ಹೋಗ್ತಾರೆ ಅನ್ನುವಂತ ಒಂದು ಪ್ರಚಾರ ಇದೆ, ಅಥವಾ ಉಳಿದ ಮಲೇರಿಯಾ ಬಂದ್ರು ಸತ್ತು ಹೋಗುತ್ತೆ ಅಂದ್ರೆ. ಸರ್, ಈಗ ಡಾಕ್ಟರ್ ಕೊಟ್ಟಂತ ಇನ್ಫಾರ್ಮೇಶನ್ ಅನ್ನು ನಮ್ಮ ಇಲಾಖೆಗಳು ಕೊಡ್ಲೇ ಇಲ್ಲ. ಇದರ ಹಿಂದೆ ಇರುವಂತದ್ದು ಏನು ಅಂದ್ರೆ, ಜನಗಳು ಹಾಸ್ಪಿಟಲ್ಗೆ ಹೋಗಿ ಸೇರ್ಲಿ, ಹಾಸ್ಪಿಟಲೈಸ್ ಆಗಿ ಹೋಗ್ಲಿ, ಎಲ್ಲರೂ ಮಲಗ್ಲಿ ಹಾಸ್ಪಿಟಲ್ ಅಲ್ಲಿ, ಈ ಥಿಂಕಿಂಗ್ ಏನಾದ್ರೂ ಇದೆಯಾ ಅಂತ. ಇರಬಾರ್ದು ಅಂತ ನೀವು ಯಾಕೆ ಭಾವಿಸ್ತೀರಿ? ಭಾವಿಸೋದೇ ತಪ್ಪು. ಯಾಕಂದ್ರೆ ಇಲ್ಲಿರುವಂತ ಈ ರೀತಿ ಹೈಟೆಕ್ ಹಾಸ್ಪಿಟಲ್ಗಳು ಜನರನ್ನು ಉದ್ಧಾರ ಮಾಡ್ಲಿಕ್ಕೆ ಅಂತ ಖಂಡಿತ ಬಂದಿರೋದಲ್ಲ. ನಿಮ್ಗೆ ಏನೇ ಒಂದು ಸಣ್ಣ ಜ್ವರ ಬಂದರೂ ಕೂಡ ನಿಮ್ಗೆ ಮಲೇರಿಯಾ ಇರ್ಬೋದು, ನಿಮ್ಗೆ ಡೆಂಗಿ ಇರ್ಬೋದು ಅಂತ ಟೆಸ್ಟ್ ಮಾಡ್ತಾರೆ. ಅವರಿಗೆ ಅಂತ ಲಕ್ಷಣಗಳೇ ಇರೋದಿಲ್ಲ. ಅದು ಕೂಡ ಲ್ಯಾಬ್ಗಳು ಮತ್ತು ಕೆಲವು ಹಾಸ್ಪಿಟಲ್ಗಳು ವೈದ್ಯರುಗಳಿಗೂ ಕೂಡ ಯಾವ ಲಿಂಕ್ ಇದೆ, ಅವರು ಹೇಳಿದ ಲ್ಯಾಬ್ಗೆ ಹೋಗಬೇಕು, ಅವರ ಹೆಸರುಗಳಲ್ಲಿ ನೋಂದಾವಣೆ ಮಾಡಬೇಕು, ಇದೆಲ್ಲವನ್ನ ಹೇಳೋದ್ರ ಹಿಂದೆ ಒಂದು ಲಾಬಿ ಖಂಡಿತವಾಗಿ ಇದೆ ಅನ್ನುವಂತಹದ್ದು ಯಾರೂ ಕೂಡ ನಿರಾಕರಣೆ ಮಾಡಲಾಗದಂತ ಸತ್ಯ. ಅದೇ ಸಂದರ್ಭದಲ್ಲಿ ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಡಾಕ್ಟರ್ ಹೇಳ್ತಾ ಇರುವಂತಹ ಮಾಹಿತಿಯನ್ನ ಸರಿಯಾಗಿ ಜನರಿಗೆ ತಲುಪಿಸದೇ ಇರೋದ್ರ ಹಿಂದೆ ಕೂಡ ಈ ಲಾಬಿ ಖಂಡಿತವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ರಲ್ಲಿ ನನ್ಗೇನು ಅನುಮಾನ ಖಂಡಿತವಾಗಿಯೂ ಇಲ್ಲ. ಸೊ ಇಲ್ಲಿ ಮತ್ತೊಂದು, ಅದೇ ನಾನು ನಿಮ್ಮೆಲ್ಲ ಕೇಳಬೇಕು, ನೀವು ಕೂಡ ಪ್ರತಿಭಟನೆ ಮಾಡಿದ್ರಿ ಮೊನ್ನೆ, ಲೇಟ್ ಆಗಿ ಮಾಡಿದ್ರಿ ನೀವು. ಅಂದ್ರೆ ಈಗ ಆಗತ್ತೆ ಅನ್ನೋದನ್ನ ಮೊದಲೇ ಆರೋಗ್ಯ ಇಲಾಖೆಗೆ ಎಚ್ಚರಿಸುವಂತ ಕೆಲಸ ನಿಮ್ಮಿಂದ ಕೂಡ ಆಗ್ಲಿಲ್ಲ. ನೀವು ಡಿವೈಎಫ್ಐ ಸಂಘಟನೆ ಡೆಂಗ್ಯೂ ಎಲ್ಲ ಬಂದ ನಂತರ ಪ್ರತಿಭಟನೆ ಮಾಡಿದ್ದು ನೀವು. ಜನಗಳು ಮಲಗಿದ ನಂತರ ಯಾಕೆ ನೀವು ಕೂಡ ಇದನ್ನ ಊಹೆ ಮಾಡಿರ್ಲಿಲ್ಲ ಅಥವಾ ಕಲ್ಪನೆ ಇರ್ಲಿಲ್ಲ ನಿಮಗೆ? ಊಹೆ ಮಾಡ್ಲಿಲ್ಲ ಅನ್ನುವಂಥ ಪ್ರಶ್ನೆ ಅಲ್ಲ. ಡೆಂಗಿ ಮತ್ತು ಮಲೇರಿಯಾ ಪ್ರತಿ ವರ್ಷ ಬರ್ತಾ ಇದೆ, ಜನರನ್ನ ಕಾಡ್ತಾ ಇದೆ. ಈ ವರ್ಷ ಸ್ವಲ್ಪ ಕಳೆದ ಬಾರಿಗಿಂತಲೂ ದೊಡ್ಡ ಪ್ರಮಾಣದಲ್ಲಿ ಡೆಂಗಿನ ಪ್ರಮಾಣ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಎಲ್ಲ ವೈದ್ಯರುಗಳು ಇವರು ಎಲ್ಲರೂ ಕೂಡ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ನಾವು ಇದನ್ನು ಮಾಡಲಿಲ್ಲ ಅನ್ನುವಂಥದ್ದು ಹೌದು, ನಾವು ಮೊದಲೇ ಮಾಡಬೇಕಿತ್ತು ಅನ್ನುವಂಥದ್ದು ಕೂಡ ನಿಜ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತಾಡ್ಲಿಕ್ಕೆ ಸಾವಿರ ವಿಷಯಗಳಿದೆ. ಬೆಳಿಗ್ಗೆ ಇದ್ದ ಸಂಜೆವರೆಗೆ ನಾವು ಪ್ರಶ್ನೆಯನ್ನ ಎತ್ತ ಹೋದ್ರೂ ಕೂಡ ಮುಗಿಯದಷ್ಟು ಸಮಸ್ಯೆಗಳು ಇಲ್ಲಿದೆ. ನಾವು ಯಾವುದನ್ನು ಮಾತಾಡೋದು, ಯಾವುದನ್ನು ಬಿಡೋದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮತ್ತು ನಮ್ಗೆ ನಮ್ಮದಾದಂಥ ಮಿತಿಗಳಿದೆ. ಇಲ್ಲಿಯ ಪ್ರಮುಖವಾದಂತಹ ಏನಿದೆ ರಾಜಕೀಯ ಚಳವಳಿಗಳು, ಅವರಿಗೆ ಹೋಲಿಸಿದ್ರೆ ನಾವು ಬಹಳ ದುರ್ಬಲರು. ಅದನ್ನು ಹಿಡ್ಕೊಂಡು ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಅದರಿಂದಾಗಿ ನಾವು ಮಾತಾಡುವಾಗ ಮತ್ತು ಇದರ ಮೇಲೆ ನಾವು ಸರ್ಕಾರದ ಮೇಲೆ, ಜಿಲ್ಲಾಡಳಿತ ಮೇಲೆ ಹಾಕಬೇಕಂತ ಪ್ರೆಷರ್ ಏನಿತ್ತು ಅದು ಕಡಿಮೆ ಇತ್ತು ಅನ್ನುವಂಥದ್ದನ್ನು ನಾನು ಒಪ್ತೀನಿ, ಅದರಲ್ಲಿ ಏನಿದಿಲ್ಲ. ಆದ್ರೆ ನಮ್ಗೆ ನಮ್ಮ ಮಿತಿಗಳು ಕೂಡ ಅದಕ್ಕೆ ಕಾರಣ. ಆದ್ರೆ ಇದನ್ನೆಲ್ಲ ಪ್ರೆಷರ್ ಹಾಕಿ ಮಾಡಬೇಕು ಅಂತ ಏನಿಲ್ಲ. ಒಬ್ಬ ಇಲ್ಲಿ ವಿದ್ಯಾವಂತ ಆರೋಗ್ಯ ಸಚಿವರಿದ್ದಾರೆ, ಹಗಲು ರಾತ್ರಿ ಸಂವೇದನಶೀಲರು, ಯಾರೋ ಹೋದ್ರು ಸ್ಪಂದಿಸ್ತಾರೆ, ಎಲ್ಲೋ ತಟ್ಟಿ ಹೋಟೆಲ್ನಲ್ಲಿ ಟೀ ಕುಡಿತಾರೆ, ಎಲ್ಲೋ ಒಂದು ಗೂಡಂಗಡಿಯಲ್ಲಿ ಗಂಜಿ ಕುಡಿತಾರೆ, ಜನರ ಜೊತೆ ಇರುವಂತವ್ರು ಅನ್ನುವಂತ ಒಂದು ಅವರ ಬಗ್ಗೆ ಒಂದು ಭಾವನೆ ಇಲ್ಲಿ ಇದೆ, ಕ್ರಿಯೇಟ್ ಆಗಿದೆ. ಅಂತವ್ರಿಗೆ ಇದು ಜಾಸ್ತಿ ಅರ್ಥ ಆಗ್ಬೇಕಿತ್ತಲ್ಲ. ಬಡವರಿಗೆ ಮಿಡಿಯುವ ಹೃದಯ ಇರುವಾಗ, ಬಡವರು ಈ ರೀತಿ ಜ್ವರ ಪೀಡಿತರಾಗಿ ಇಡೀ ಮನೆ ಮಲಗಿರುವಾಗ, ಸಾವಿರಾರು ರೂಪಾಯಿ ಹಾಸ್ಪಿಟಲ್ಗೆ ಬಿಲ್ ಪೇ ಮಾಡುವಾಗ ಅವರ ಸಂವೇದನೆ ಕೇಳಬೇಕಲ್ಲ, ಅವರ ಹೃದಯ ಆವಾಗ ಅದು ಜಾಸ್ತಿ ಮಿಡಿಬೇಕಲ್ಲ. ಇದೆಲ್ಲ ಆಗದೆ ಇರುವಾಗ ನಾವು ನಮ್ಮ ಮಿತಿಗಳನ್ನ ನೋಡಿದ್ರೆ ನಾವು ಮಾಡದೇ ಇರೋದ್ರಲ್ಲಿ ಏನು ವಿಶೇಷ ಇಲ್ಲ ಅಂತ ಅನಿಸ್ತದೆ. ಎಸ್ ಮುನೀರ್ ಅವರೇ, ಸರ್ ನಿಮ್ಮಲ್ಲಿ ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.